ಜಿತ್ವಾ ವಾದೇ ವೀರಶೈವ ಗುರುಂ ವಿಸ್ತೃತ ತನ್ಮಠಂ ಅಪಹೃತ್ಯೈವ ಸಂವಾಸಂ ಕೃತವಂತಂ ಸತಾಂ ಹಿತಂ. ಕುಂಭಕೋಣಕ್ಕೆ ಇವರು ಕಾಲಿಟ್ಟಾಗ ಆ ಕಾಲದಲ್ಲಿ ಯಾರು ಪ್ರಸಿದ್ಧರೋ ಅವರಿಗೆ ಕ್ಷೇತ್ರ ಅಂತಾಗಿರೋದು, ಶೈವ ಕ್ಷೇತ್ರ ಅದು. ಅವರ ಜೊತೆ ವಾಕ್ಯಾರ್ಥವನ್ನು ಮಾಡಿ ಇಡೀ ಕುಂಭಕೋಣದ ಎಲ್ಲ ದೇವಸ್ಥಾನಗಳ ಆಧಿಪತ್ಯವನ್ನು ಪಡೆದಂತಹ ಮಹಾನುಭಾವರು ವಿಜಯೇಂದ್ರರು. ವಿಜಯೇಂದ್ರರಿಗೆ 64 ಬಗೆ ವಿದ್ಯೆಗಳು ಬರ್ತಿತ್ತಂತೆ. ಇರೋದೇ 64, ಮತ್ತು ಇನ್ನೊಂದು 65 ಇಲ್ಲ. ಎಷ್ಟಿತ್ತೋ ಅಷ್ಟು ಬರ್ತಾ ಇತ್ತು. ಈಗೆಲ್ಲ 64 ಬಗೆ ವಿದ್ಯೆ ಅಂದರೆ ಅದರಲ್ಲಿ ಏನದು, ಎಲ್ಲವೂ ಆಗಬೇಕು ಅದರಲ್ಲಿ, ಎಲ್ಲ ವಿದ್ಯೆನೂ ಅದರಲ್ಲಿ. ಶಿಲ್ಪಕಲಾ, ಇನ್ನು ಏನೋ ದೊಂಬರಾಟ, ಇವುಗಳೆಲ್ಲ ವಿದ್ಯೆ ಅಂತ. ದೊಂಬರಾಟ ಅಂದರೆ ತುಂಬ ಸೂಕ್ಷ್ಮವಾದದ್ದರ ಮೇಲೆ ನಡೆಯೋದು ಮಾಡೋದು ಕೇಳ್ತೇವಲ್ಲ. ವಿಜಯೇಂದ್ರರ ಕಾಲದಲ್ಲಿ ಎಲ್ಲ ತರಹದ ಚಾಲೆಂಜನ್ನು ಗುರುಗಳ ವಾಯುದೇವರ ಅನುಗ್ರಹದಿಂದ ಅಕ್ಸೆಪ್ಟ್ ಮಾಡಿ ಮಧ್ವ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು, ವಾದವನ್ನು ಮಾಡಿ ಪರವಾದಿಗಳನ್ನು ನಿಗ್ರಹ ಮಾಡಿ ಗೆಲ್ಲೋದು ಒಂದು ಕಡೆ. ಅದು ಬೌದ್ಧಿಕವಾದಂತಹ ಶ್ರಮ ಬೇಕು, ಅಧ್ಯಯನ ಬೇಕು. ಆದರೆ ನೀವು ಏನೇ ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ರು ಗೆಲ್ತೇನೆ ಅನ್ನುವಂಥ ಎದೆಗಾರಿಕೆ, ಅದು ದೇವರ ಅನುಗ್ರಹ, ಗುರು ಅನುಗ್ರಹ. ಎಷ್ಟು ಅಂದರೆ ವ್ಯಾಸರಾಜರ ಅನುಗ್ರಹ ವಿಜಯೇಂದ್ರರಿಗೆ. 64 ವಿದ್ಯೆಯಲ್ಲಿ ಪಾರಂಗತರು. ಯಾರ್ಯಾರೋ ಬರೋರು ನಿಮಗೆ ಇದು ಬರಲ್ಲ ಅದು ಬರಲ್ಲ ಅಂತ ಅಪಲಾಪ ಮಾಡೋರು. ದೊಂಬರಾಟದವನಂದ ನಿಮಗೆ, ಅಲ್ಲ ರೀ ನೀವು ಸನ್ಯಾಸಿಗಳು ಇದೆಲ್ಲ ಎಲ್ಲಿ ಕಲ್ತಿರ್ತೀರಿ, ಇದು ಯಾವ ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಡ್ತಾರಪ್ಪ, ದೊಂಬರಾಟದ ಇನ್ಸ್ಟಿಟ್ಯೂಷನ್ ಅಂತ ಎಲ್ಲೂ ಕೇಳಿಲ್ಲ. ಆ ಥರ ಯಾರು ಹೋಗ್ತಾರೆ ಯಾರು. ಆದರೆ ವಿಜಯೇಂದ್ರನಿಗೆ ಬಂದು ಅವನು ಎಲ್ಲೋ ಒಂದು ಹಗ್ಗ ಕಟ್ಟಿ ನಡೀತಾನಲ್ಲ, ಅವನು ಬ್ಯಾಲೆನ್ಸ್ ಮಾಡೋದು ಕಷ್ಟವೇ. ಹಗ್ಗದ ಮೇಲೆ ನಡೀತಾನೆ, ತಲೆ ಮೇಲೆ ತನ್ನ ಮಗುನ ಕೂಡಿಸ್ಕೊಂಡಿರ್ತಾನೆ, ಎಲ್ಲ ಸರಿ. ವಿಜಯೇಂದ್ರರಿಗೆ ಅನ್ನಂತ, ಇವೆಲ್ಲ ನಿಮಗೆ ವಿದ್ಯೆ ಬರೋದಿಲ್ಲ, ಇದೆಲ್ಲ ಕಲ್ತಿರೋದಿಲ್ಲ. ಇಲ್ಲ ನಮಗಿದು ಬರುತ್ತೆ ಅಂದರು. ಹಗ್ಗದ ಮೇಲೆ ನಡೀತೀರಾ, ಹಗ್ಗ ಬಿಚ್ಚು ಅಂದರು. ನೋಡಿದ್ರಾ, ಅದಕ್ಕೆ ಅಂದರು ನಡಿಲಿಕ್ಕಾಗಲ್ಲ. ಹಗ್ಗ ಯಾಕೆ ಬಿಚ್ಚಿದ್ರಿ ಅಂದ, ಮೈಲಿಗೆ ಹಗ್ಗ ಅಂದ್ರಂತವ್ರು. ಮತ್ತೇನು ಮಾಡ್ತೀರಿ, ಒಂದು ಬಾಳೆ ನಾರನ್ನು ಕಟ್ರಿ ಅಂದ್ರಂತವ್ರು. ಸ್ವಾಮಿ ಬಾಳೆ ನಾರು ಕಟ್ಟಿ ನೀವು ಯಾವುದೋ ಧೋತ್ರ ಒಣಗಿ ಹಾಕ್ಲಿಕ್ಕಲ್ಲ ನಾವು ಹೇಳಿದ್ದು, ನೀವು ನಡಿಲಿಕ್ಕೆ ಅಂದ್ರು ಅವರು. ನೀ ಕಟ್ಟು ಮಗನೇ ಅಂದರು. ಏನದು ಬಾಳೆ ನಾರಿನ ಮೇಲೆ ನಡಿಬೇಕು ಅಂದರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ದೇಹವನ್ನು ಅಣು ಮಾಡಿಕೊಳ್ಳುವ, ಮಹತ್ತು ಮಾಡಿಕೊಳ್ಳುವ ಒಂದು ಕಲೆ. ಅದು ದೇವರ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಇದು ಸಾಧ್ಯವೇ ವಿನಃ ಮಧ್ಯದಲ್ಲಿ ಹೋದಾಗ ಭಾರ ಬಿಟ್ಟರೆ ಗತಿ ಏನು. ಅದು ದೇಹ ಸಣ್ಣಗೆ ಅದು ಇರುವೆಯಂತೆ ಆಗುವಂತೇನೋ ಯೋಗ್ಯತೆ ಇತ್ತಂತೆ. ಶ್ರೀಮದಾಚಾರ್ಯರ ಬಗ್ಗೆ ಕೇಳ್ತೀವಲ್ಲ, ಶ್ರೀಮದಾಚಾರ್ಯರು ನರಸಿಂಹ ದೇವಸ್ಥಾನದಲ್ಲಿ ಒಬ್ಬ ಬಾಲಕನ ಮೇಲೆ ಕೂತು ಪ್ರದಕ್ಷಿಣೆ ಬಂದರು ಅಂತ ಕೇಳ್ತೇವೆ. ಅದು 2 ಕಡೆ ಆಗಿದೆ ಅಂತ. ಅದು ಪಾರಂತಿ ದೇವಸ್ಥಾನದಲ್ಲಿ ಅಂತ ಒಂದು, ಮತ್ತೊಂದು ಈಗ ನಾರಶ ಅಂತ ಆ ಮನೆತನದವರು ಸತ್ಯಾತ್ಮ ತೀರ್ಥರಿಗೆ ಅದನ್ನು ಕೊಟ್ಟಿದ್ದಾರೆ. ಅಲ್ಲೇ ನಿರ್ಯತ್ನಂ ಬಟು ಮಧುರಖ್ಯ ಮಂದಹಾಸಿ ಸಪ್ರಾಯ ದೇಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈದಿತಿ ಲಘಿಮಾದಿಕೈರುಪೇತೋ ಮಧ್ವೋ ಭೂತ್ ತ್ರಿಭುವನ ಚಿತ್ರ ರತ್ನರಾಜ. 14ನೇ ಸರ್ಗದಲ್ಲಿ ನಾವು ಕೇಳ್ತೀವಿ ಇದನ್ನು. ನಿರ್ಯತ್ನಂ ಬಟು ಮಧುರಖ್ಯ, ಸಣ್ಣ ಮಗುವಿನ ಮೇಲೆ ಆಚಾರ್ಯರು ಕುಳಿತು ಆ ಮಗು ಪ್ರದಕ್ಷಿಣೆ ಬಂತಂತೆ. ಅಲ್ಲ ಆಚಾರ ಭಾರ ಹೇಗೆ ಹೊತ್ತ, ಆಚಾರ್ಯರು ಸಣ್ಣ ಇರುವೆ ಅಷ್ಟು ಭಾರ ಆಗಿದ್ರು ಅಂತ. ಅಣಿಮಾದಿ ಶಕ್ತಿಗಳು ಆ ಆಚಾರ್ಯನ ಅನುಗ್ರಹದಿಂದ ವಿಜಯೇಂದ್ರ ಸ್ವಾಮಿಗಳಲ್ಲಿ ಇದ್ದದ್ದರಿಂದ ಬಾಳೆನಾರ ಮೇಲೆ ಇರುವೆ ಓಡಾಡಿದ ಕಟ್ಟೇನಾಗೋದಿಲ್ಲ. ಅದು ತೊಯಿಸಿ ಕಟ್ಟಿದ್ರೆ ಗಟ್ಟಿಯಾಗಿರತ್ತದು. ಅದರ ಮೇಲೆ ನಡೆದು ಏನಪ್ಪ ನಿಂಗಿದು ಬರತ್ತಾ ಅಂದರು. ದೇವರಾಣೆ ಇದು ನಮ್ಮ ವಿದ್ಯಾದಲ್ಲಿ ಬರಲ್ಲ ಸ್ವಾಮಿ, ನೀವೇ ಇಟ್ಕೊಳ್ರಿ ಎಂದ. ಹೀಗೆ ಏನು ಕೇಳ್ತಿರೋ ಅದು. ಇವೆಲ್ಲ ಸಂಭವ ಮಾಡಿದರು, ಬಹಳ ದೊಡ್ಡವರು, ಅದರಲ್ಲೇನು ವಿವಾದ ಇಲ್ಲ. ನೀವು ಎಲ್ಲ ವಿದ್ಯೆಯನ್ನು ಬಂತು ಅಂತ ಹೇಳ್ತಾ ಇದ್ದೀರಿ. ಶೃಂಗಾರ ವಿದ್ಯೆ, ಸ್ತ್ರೀಯರನ್ನು ಸಂತೋಷಪಡಿಸೋದು, ಅದು ಒಂದು ವಿದ್ಯೆ. ಅದು ನಿಮಗೆ ಬರಲಿಕ್ಕಿಲ್ಲ, ಯಾಕೆಂದರೆ ನೀವು ಬಾಲ ಸನ್ಯಾಸಿಗಳು. ಇಲ್ಲ ವಿಜಯೇಂದ್ರರಂದ್ರಂತೆ ಸಂತೋಷವನ್ನು ಪಡಿಸಲಿಕ್ಕೆ ದೇವರ ಅನುಗ್ರಹ ಇದ್ದರೆ ನಾವು ಕೊಟ್ಟ ಪ್ರಸಾದದಿಂದಲೂ ಅವರಿಗೆ ಸಂತೋಷ ಆಗತ್ತೆ. ಅದಂಗೆ ಆಗತ್ತೆ, ನಾವು ಪರೀಕ್ಷೆ ಮಾಡ್ತೀವಿ. ಏನಿಲ್ಲ, ದೇವರಿಗೆ ಹಾರವನ್ನು ಹಾಕಿ ಅದನ್ನು ಏನೋ ಅಭಿಮಂತ್ರಣ ಮಾಡಿ ತಮ್ಮ ಶಿಷ್ಯರಿಗೆ ಕೊಟ್ಟು, ಯಾರು ಪರೀಕ್ಷಕರು ಅಂತ ಬಂದಿದ್ರೋ ಅವರು ತೋರಿಸಿದ ಹೆಣ್ಣು ಮಕ್ಕಳಿಗೆ ಅದರಿಂದ ಬೆನ್ನಿನ ಮೇಲೆ ಹೊಡೆದರೆ ವಿಚಿತ್ರವಾದ ಆನಂದದ ಅನುಭವ ಆಯ್ತಂತವ್ರು. ಇದರ ಮೇಲೆ ಮತ್ತೆ ಇನ್ನೇನು
ನಮಗೆ ನಿಮ್ಮ ಬ್ರಹ್ಮಚರ್ಯದ ಮೇಲೆ ಟೆಸ್ಟ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ, ನಮಗೆ ಡೌಟು. ಆಗಲಿ ಅಂದರು. ದೇವರಿದ್ದಾನೆ, ವಾಯುದೇವರಿದ್ದಾರೆ, ನಮ್ಮ ಗುರುಗಳಿದ್ದಾರೆ. ಬಾಳೆ ಎಲೆ ಕೌಪೀನವನ್ನು ಹಾಕಿಕೊಂಡು ಕುಳಿತರೆ 4-6 ಜನ ಹೆಣ್ಣು ಮಕ್ಕಳು ಹಾವ ಭಾವ ವಿಲಾಸ ಮಾಡ್ತಾ ನಿಮಗೆ ಎಣ್ಣೆಯನ್ನು ಹಚ್ಚುತ್ತಾರೆ. ನಿರ್ವಿಕಾರವಾಗಿ ನೀವಿದ್ರೆ ನೀವು ಸರಿಯಾದ ಬ್ರಹ್ಮಚಾರಿ, ಇಲ್ಲ ಅಂದರೆ ಇಲ್ಲ ಅಂತ. ಆಗಲಿ ಅಂದ್ರಂತ ವಿಜೇಂದ್ರ. ಇವನ್ನೆಲ್ಲ ಚಾಲೆಂಜ್ ತಗೊಳ್ಳಿಕ್ಕೆ ಎದೆಗಾರಿಕೆ ಬೇಕು. ಎಂಥೆಂಥ ಪರೀಕ್ಷೆಗಳನ್ನು ಒಡ್ಡಿ ದೇವರ ಅನುಗ್ರಹದಿಂದ ಗೆದ್ದ ಪುಣ್ಯಾತ್ಮರು 4-6 ಜನ ಬಂದು ಎಣ್ಣೆಯನ್ನು ಹಚ್ಚುತ್ತಾ ಇದ್ದರೆ ಮೊದಲು ಎಣ್ಣೆಯನ್ನು ತಿಕ್ಕಬೇಕಾದ್ರೆ ಏನೋ ಅವ್ರಿಗೂ ನಾವೇ ಗೆದ್ವಿ ಅನ್ನಿಸ್ತಾ ಇತ್ತು. ಆಮೇಲೆ ಇವ್ರನ್ನ ಮುಟ್ಟಿದ್ರೆ ಕರೆಂಟ್ ಹೊಡೆದಾಗ ಆಗೋದಂತೆ. ಮುಟ್ಟಕ್ಕೆ ಹೋದ್ರು ಎದೆ ಹೊಡೆದೋಯ್ತು. ಅವರೆಲ್ಲ ಬಂದುಬಿಟ್ರು. ಆಗಲ್ಲಪ್ಪ, ಯಾಕೆ ಏನಾಯ್ತು? ಅವ್ರನ್ನೇನು ಮುಟ್ಟಿದ್ರೆ ಏನ್ರಿ ಜುಮ್ ಅಂತ ಇದೆ. ಇಷ್ಟೆಲ್ಲ 1-1.5 ತಾಸಾಗಿದೆ. ಆಮೇಲೆ ವಿಜೇಂದ್ರನನ್ನು ಅಲ್ಲಾಡಿಸಿ, ಸ್ವಾಮಿ ಹೇಳ್ರಿ ನೀವೇ ಗೆದ್ರಿ ಅಂದರು. ಅಲ್ಲೋ ಅದೇನೋ ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಇನ್ನೂ ಏನು ಪ್ರಾರಂಭವೇ ಆಗಿಲ್ಲಲ್ಲ. ಆಗ ಅವರಂದ್ರಂತೆ, ಎಲ್ಲಿ ಪ್ರಾರಂಭ ಆಗೋದು, ಏನು ಮಾಡೋದು, ಸರ್ವಥಾ ಅದು ಸಾಧ್ಯ ಇಲ್ಲ. ನಿಮ್ಮನ್ನೇನು ಮುಟ್ಟೋದು, ನಿಮ್ಮನ್ನೇನು ತಿರಸ್ಕಾರ ಮಾಡೋದು, ನಿಮ್ಮ ಯೋಗ್ಯತೆ ಏನು? ಅಲ್ಲ ಅವರೆಲ್ಲ ಬಂದು ಏನೋ ಹಾವಭಾವ ಮಾಡಿದ್ರ, ಎಲ್ಲ ಮಾಡಿದ್ರು. ಹೌದು, ನೀವೆಲ್ಲಿದ್ರಿ? ಎಷ್ಟು ಬೇಗ ನಮ್ಮನ್ನು ಹಾಳು ಮಾಡಿದ್ರಿ. ಹಾಳು ಮಾಡೋದು ಅಂದರೆ ಇಷ್ಟು ಬೇಗ ಆ ಕೆಲಸ ಮುಗಿದೋಯ್ತು. ಅವರೇನೋ ಬಂದರು, ನಾನು ಬರ್ತಾರೆ ಅಂದ್ಕೊಂಡಿದ್ದೆ. ಏನು ಮಾಡ್ತಾ ಇದ್ರಿ? ನಾನು ನಾರಾಯಣ ಶಬ್ದದ ಅರ್ಥವನ್ನು ಚಿಂತನೆ ಮಾಡ್ತಾ, ಆ ಭಗವಂತನನ್ನು ಧ್ಯಾನ ಮಾಡ್ತಾ ನನ್ನ ಮನಸ್ಸು ಪರಮಾತ್ಮನ ಪಾದಾರವಿಂದಗಳಲ್ಲಿ ಲೀನವಾಗಿತ್ತು. ನಾನೊಂದು 1000 ಅರ್ಥವನ್ನು ನಾರಾಯಣ ಶಬ್ದಕ್ಕೆ ಚಿಂತನೆ ಮಾಡುವ ಅಂತಿದ್ದೆ. ಒಂದು 125 ಅರ್ಥಗಳಿಗೆ ಅವರು ಕೃಷ್ಣಾರ್ಪಣೆ ಆಗ್ಬಿಟ್ರಲ್ಲ, ಇನ್ನು ಮಿಕ್ಕಿದ್ದು ಉಳೀತಲ್ಲ ಅಂತ. ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಮನಸ್ಸನ್ನು ಇಟ್ಟಿದ್ರೆ ಯಾರು ಏನು ಮಾಡಿದರೂ ಅದರ ಪರಿವಿಲ್ಲ. 125 ಅರ್ಥಗಳು ಇವತ್ತಿದೆ ನಾರಾಯಣ ಶಬ್ದಕ್ಕೆ ವಿಜೇಂದ್ರರು ಬರೆದದ್ದು. ಇಂಥ ಅದ್ಭುತವಾದ ವ್ಯಕ್ತಿತ್ವ ಪರಮಾತ್ಮನ ಪಾದಕಮಲಗಳಲ್ಲಿ ಅಸಂಪ್ರಜ್ಞಾತ ಸಮಾಧಿ ಅಂತ ಅದನ್ನೇ ಕರೆಯೋದು. ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಇಟ್ಟವರಿಗೆ ಪಕ್ಕದಲ್ಲಿ ಭೇರಿ ತಾಡನಾದಿಗಳನ್ನು ಮಾಡಿದರೂ ಅವರಿಗೆ ಎಚ್ಚರಿಕೆ ಆಗುವುದಿಲ್ಲ ಅಂತ. ಅದು ವಿಜೇಂದ್ರರ ಸ್ವಾಮಿಗಳ ಜೀವನದಲ್ಲಿ ಕಾಣಬಹುದು, ಅವರ ಚರಿತ್ರೆಯಲ್ಲಿ ನಾವು ಕೇಳಬಹುದು. ಇದು ಎಲ್ಲಕ್ಕಿಂತ ಇಂಥ ಪರಂಪರೆಯಲ್ಲಿ ಬಂದಂತಹ ಒಂದು ಹೆಮ್ಮೆ ಅಂತ. ಆ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರು ಅಂದರೆ ಬಹಳ ದೊಡ್ಡ ವಿದ್ವಾಂಸರು. ಎಲ್ಲರೂ ಅವರಿಗೆ ಮರ್ಯಾದೆಯನ್ನು ಕೊಡುವಂತಹ ತುಂಬ ದೊಡ್ಡ ವ್ಯಕ್ತಿತ್ವ. ಕಾಶಿಯಲ್ಲಿ ಅವರ ಬಗ್ಗೆ ಜಗನ್ನಾಥ ಪಂಡಿತ ಅಂತ ಒಬ್ಬ, ಗಂಗಾಲಹರಿ ಅಂತ ಬರೆದೋನವನು. ಜಗನ್ನಾಥ ಪಂಡಿತನ ಬಗ್ಗೆ ಹೇಳಬೇಕಾದರೆ ಆಖ್ಯಾಯಿಕೆಯನ್ನು ಹೇಳ್ತಾರೆ, ಅದನ್ನು ನಡೆದಿರಬಹುದೋ ಏನೋ ಅಂತ. ತುಂಬ ದೊಡ್ಡ ವಿದ್ವಾಂಸ, ಭ್ರಷ್ಟನಾಗಿದ್ದ. ಕಡೆಯಲ್ಲಿ ಅವನು ಕಾಶಿಯ ಗಂಗಾ ತೀರದಲ್ಲಿ ಮಲಗಿದಾನೆ ಜಗನ್ನಾಥ ಪಂಡಿತ. ಅವನಿಗೆ ಯಾರೂ ಏನೋ ಒಂದು ತುತ್ತು ಅನ್ನವನ್ನು ಕೊಡಬೇಡ್ರಿ ಅಂತ ಹೇಳಿಬಿಟ್ಟಿದ್ರು. ಅವನು ತುಂಬ ಭ್ರಷ್ಟನಾಗಿದ್ದಾನೆ. ಅವನು ಬ್ರಾಹ್ಮಣ ಸಮಾಜಕ್ಕೆ ಕಳಂಕವನ್ನು ತಂದವನು. ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾನೆ. 53 ಪದ್ಯಗಳಿದೆ. ಒಂದೊಂದು ಪದ್ಯವನ್ನು ಹಾಡಿದಾಗ ಗಂಗೆ ಮೇಲೆ ಬರ್ತಾ ಇದ್ಲಂತ. ಅಮ್ಮ, ನೀನಲ್ಲದೆ ಇನ್ಯಾರು ನನ್ನನ್ನು ನೋಡಬೇಕು? ಮಗ ಎಷ್ಟೇ ಅಯೋಗ್ಯ ಆದರೂ ತಾಯಿ ಒಡಲಲ್ಲಿ ಹಾಕೋತಾಳಲ್ಲ, ನೀನೂ ನನ್ನನ್ನು ಕೈ ಬಿಟ್ಟರೆ ಗತಿ ಏನು ಅಂದಾಗ ಕಡೆ ಪದ್ಯದಲ್ಲಿ ಅವನನ್ನು ಕರೆದುಕೊಂಡು ಹೋದ್ಲು ಅಂತ. ಸೂರ್ಯೋದಯ ಆಗಿದೆ, ಕಾಲು ಚಾಚಿ ಮಲಗಿದ್ನಂತವನು. ಅಪ್ಪಯ್ಯ ದೀಕ್ಷಿತರು ಗಂಗೆಗೆ ಬಂದು ಏನೋ ಅರ್ಘ್ಯವನ್ನು ಪೂಜೆಯನ್ನು ಮಾಡಬೇಕು ಅಂತ, ಸೂರ್ಯೋದಯ ಆದ ಮೇಲೂ ಸೂರ್ಯ ಕಾಲಿಗೆ ಮೈಮೇಲೆ ಬೀಳುವವರೆಗೂ ಗಂಗಾ ತೀರದಲ್ಲಿ ಮಲಗುವ ಸಾಹಸ ಮಾಡಿದ ಆ ವ್ಯಕ್ತಿ ಕಾಶಿಯಲ್ಲಿ ಇರಲಿಕ್ಕೆ ನಾಲಾಯಕ್ ಯಾರವನು ಅಂತ ತುಂಬ ಪರಿತಾಪ ಆಗಿತ್ತು ಜಗನ್ನಾಥ ಪಂಡಿತನಿಗೆ. ತನ್ನ ಮುಖದ ಸ್ವಲ್ಪ ಹೊದ್ದಿಗೆಯನ್ನು ಸರಿಸಿ ನಾನು ಜಗನ್ನಾಥ ಅನ್ನೋ ಕಾಲಕ್ಕೆ ಅಪ್ಪಯ್ಯ ದೀಕ್ಷಿತರು ಬೇಡಪ್ಪ ನಿನ್ನ ಸಾವಾಸ ಅಂತ ಹೋಗಿದ್ರಂತ. ಬಿಟ್ಬಿಡ್ರಿ ಅವನ್ನ. ಆಮೇಲೆ ಗಂಗೆ ತೆಗೆದುಕೊಂಡು ಹೋದ್ಲು ಅಂತ. ಅಂದರೆ ಆ ಕಾಶಿಯಲ್ಲಿ ಬರಬೇಕಾದ್ರೆ 100 ಜನ ಅಪ್ಪಯ್ಯ ದೀಕ್ಷಿತರ ಜೊತೆಯಲ್ಲಿ ಸ್ವಾಮಿ ನೀವೇನು ಹೇಳಿದ್ರು ನಾವು ತಯಾರು ಅಂತ. ಅಂಥ ಗುರುತ್ವ, ಅಂಥ ಯೋಗ್ಯತೆ. ಅವರ ಜೊತೆಯಲ್ಲಿ ಬೇಕಾದಷ್ಟು ವಾಕ್ಯಾರ್ಥಗಳು ಆಗಿದೆ. ಅವರು ಬಂದಾಗ ಆ ಪಲ್ಲಕ್ಕಿಯಲ್ಲಿ ಇಬ್ಬರು ಎದುರಾಗಿದ್ದಾರೆ. ಸಣ್ಣ ನ್ಯಾರೋ ರೋಡ್ ಅದು. ಯಾರಾದರೂ ಒಬ್ಬರು ಮಾತ್ರ ಹೋಗಲಿಕ್ಕೆ ಸಾಧ್ಯ, ಒಬ್ಬರು ಫುಟ್ಪಾತ್ ಮೇಲೆ ಹೋಗಬೇಕು. ಯಾರು ಹೋಗೋರು? ಇಬ್ಬರಿಗೂ ಈಗೋ.
ಈಗೋ ಅಲ್ಲ, ನಮ್ಮ ವಿಜಯೇಂದ್ರ ಸ್ವಾಮಿಗಳಿಗೆ ಈಗೋ ಪಾಗೋ ಏನಲ್ಲ. ಅವರಂದ್ರಂತೆ ನಾವು ಇಳಿಯಂಗಿಲ್ಲ ಅಂತ. ನಾವ್ಯಾಕೆ ಇಳಿತೀವಿ ಅಂತ ಇವ್ರಂದ್ರು. ಯಾರಾದರೂ ಒಬ್ರು ಇಳಿಬೇಕಲ್ಲ, ಅದಕ್ಕೆ ಒಂದು ವಿಚಾರ ಮಾಡುವ. ಸಣ್ಣ ಒಂದು ಪರೀಕ್ಷೆಯನ್ನು ಇಟ್ಕೊಳ್ಳುವ, ತುಂಬ ದೊಡ್ಡದು ಬೇಡ, ಒಂದು 10 ನಿಮಿಷದಲ್ಲಿ ಬಗೆಹರಿಯುವ ಪರೀಕ್ಷೆ. ಯಾರು ಗೆಲ್ತೀರೋ ಅವ್ರು ಗೆದ್ರು ಅಂತ ನಾವೇ ದಾರಿ ಬಿಡ್ತೀವಿ. ಆಗಲಿ ಅಂದರು ವಿಜಯೇಂದ್ರರು. ವೈದೀಕ್ಷಿತರು ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದವರು. ಅನೇಕ ಜನ ವಿದ್ವಾಂಸರಿದ್ದರು. ಅವರೇ ಹೇಳಿ, ನಾನೊಂದು ವಾಕ್ಯವನ್ನು ಹೇಳ್ತಾನೆ, ನೀವೊಂದು ಹೇಳ್ರಿ, ನಿಮ್ಮದು ಚಂದ ಇದ್ದರೆ ನೀವೇ ಹೋಗ್ರಿ ಅಂತ. ಆಯಿತು ನೀವು ಹೇಳ್ರಿ ಅಂತ ಪೈ ದೀಕ್ಷಿತರ ಹೇಳಿದಾಗ ಅಸ್ತರಣ್ಯಂ ತರಣ್ಯಂಗ್ರಿ ಸರಣ್ಯಂತರ್ಧಿ ಪಾದಪಂ. ತುಂಬ ಒಂದು ಅರಣ್ಯ ಇದೆ, ಅಲ್ಲಿರುವ ಮರಗಳು ಗಗನಚುಂಬಿ. ಆ ಮರಗಳ ಎಲೆಗಳಿಂದ ಎಷ್ಟು ಮುಚ್ಚಿದೆ ಅಂತಾದರೆ ಸೂರ್ಯನ ಕಿರಣವು ಆ ಅರಣ್ಯದಲ್ಲಿ ಪ್ರವೇಶವೇ ಆಗಲ್ಲ. ಅಸ್ತರಣ್ಯಂ ತರಣ್ಯಂಗ್ರಿ ಸರಣ್ಯಂತರ್ಧಿ ಪಾದಪಂ ಅಂಥೇಳಿ ಈ ವನ ಸೂರ್ಯನ ಕಿರಣಗಳ ಮಾರ್ಗವನ್ನು ಮರೆಮಾಡುವ ಗಗನಚುಂಬಿಗಳಾದ ಮರದಿಂದ ತುಂಬಿದೆ, ವೃಕ್ಷಗಳಿಂದ ಶೋಭಿಸ್ತಾ ಇದೆ ಅಂತ ಅಂದದ್ದು. ಚೆನ್ನಾಗಿತ್ತು ಪ್ರಾಸ. ಇದೆಲ್ಲ ಕೇಳಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅವತ್ತಿನ ತಲೆದೂಗಿದ್ರು. ವಿಜಯೇಂದ್ರರ ಸರಣಿ. ವಿಜಯೇಂದ್ರರು ಶಾಸ್ತ್ರ ಗ್ರಂಥಗಳನ್ನು ನೋಡಿರ್ತಾರೆ, ಕಾವ್ಯ ಗ್ರಂಥಗಳನ್ನು ನೋಡಿರೋದಿಲ್ಲ. ಆದ್ದರಿಂದ ಇವರಿಗೆ ಪ್ರಾಸಬದ್ಧವಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ. ವಿಜಯೇಂದ್ರರು ಇದನ್ನು ಮೀರಿಸಿ ರೇಫದ ಪ್ರಾಸ ತುಂಬ ಕಷ್ಟ. ರೇಫ ಅಂದರೆ ರಕಾರ. ರಕಾರದ ಪ್ರಾಸದಿಂದ ಒಂದು ಮಾಡೋದು. ಧರೀಸುಪ್ತ ಝರೀದತ್ತ ಪರೀರಂಭ ಸರೀಸೃಪಂ ಅಂತ ಅವರೇ ಚಪ್ಪಾಳೆ ಹೊಡೆದು ಬಿಟ್ರಂತ. ಭಾರಿ ಚೆನ್ನಾಗಿದೆ ನಿಮ್ಮದು. ಏನದರ ಅರ್ಥ? ದರಿ ಸುಪ್ತ, ಹುತ್ತ ಅಂತ. ದರಿ ಅಂದರೆ ಗುಹೆ ಅಥವಾ ಹುತ್ತ, ಅದರಲ್ಲಿ ಸುಪ್ತ ಚೆನ್ನಾಗಿ ಮಲಗಿದೆ. ಯಾವುದು? ಝರೀದತ್ತ ಪರೀರಂಭ. ಆ ಝರಿ ಅಂದರೆ ಹೆಣ್ಣು ಆ ಸರ್ಪದ ಆಲಿಂಗನದಿಂದ ಕೂಡಿದ ಅಥವಾ ಉರಗಿ ನೀಡಿದ ಮಧುರ ಸುಮಧುರವಾದ ಆಲಿಂಗನದಿಂದ ಸುಖವಾಗಿ ಮಲಗಿದ ಭುಜಂಗಗಳಿಂದ ಈ ಅರಣ್ಯ ಕೂಡಿದೆ. ನಮ್ಮದೇನೋ ಅರಣ್ಯದ್ದು ಒಂದು ಮರ ಅಂದ್ವಿ, ಇವರು ಅದ್ಭುತವಾದ ಕಾವ್ಯಾಲಂಕಾರ, ಅದರ ವಿಷಯ ಎಲ್ಲ ನೋಡಿ ಆನಂದಪಟ್ಟು ನೀವೇ ಹೋಗ್ರಿ ಅಂತ ಅವತ್ತಿನಿಂದ ಪೈ ದೀಕ್ಷಿತರು ಅವ್ರಿಗೂ ಆಗಾಗ ವಾಕ್ಯಾರ್ಥ ಅದರಲ್ಲಿ ಜಯಪತ್ರವನ್ನು ತೆಗೆದುಕೊಳ್ಳೋದು ತುಂಬ ಅದ್ಭುತವಾದಂತಹ ಕೆಲಸ ವಿಜಯೇಂದ್ರ ಸ್ವಾಮಿಗಳದು. ಪ್ರಾರಂಭದಲ್ಲೇ ಕುಂಭಕೋಣಕ್ಕೆ ಬಂದಾಗ ಆದ ಘಟನೆ ಒಂದು ಹೇಳ್ತಾರೆ. ಅದು ಒಬ್ಬ ಶೈವ ಸನ್ಯಾಸಿಗಳ ಕೈಯಲ್ಲಿ ಇದ್ದಂತಹ ಊರದು. ಆ ಕಾಲದಲ್ಲಿ ಹಿರಿಯರು ಯಾರಿರ್ತಾರೆ ಅವರಿಗೆ ಎಲ್ಲ ಒಪ್ಸಿರ್ತಾರೆ. ಇವರು ಬಂದ್ಯಾರೇ, ಇವರು ವೈಷ್ಣವರು, ಅವರು ಶೈವರು. ಮತ್ತೆ ಇದಾಯ್ತು, ಇವರನ್ನು ಒಳಗೆ ಇಲ್ಲಿ ಬಿಡೋದು ಹೇಗೆ? ನಾವು ವಾಕ್ಯಾರ್ಥ ಮಾಡಿ ನಮ್ಮೂರಿಗೆ ಬರಬೇಕು ಅಂದ್ರೆ ನಾವು ಮಾಡ್ತೀವಿ ಅಂದರು ವಿಜಯೇಂದ್ರರು. ಇವರು ವಾಕ್ಯಾರ್ಥಕ್ಕೆ ಬರಬಾರದು, ಮೊದಲು ನಮ್ಮ ಮಹಿಮಾ ತೋರಿಸೋಣ ಅಂಥೇಳಿ ಅವರು ಶಿಷ್ಯರೆಲ್ಲ ಪಲ್ಲಕ್ಕಿಗೆಲ್ಲಕ್ಕಿಲ್ಲಿ ಬಂದಿದ್ದರು. ಪಲ್ಲಕ್ಕಿ ಹೊತ್ಕೊಂಡು ಶಿಷ್ಯರು ಬಂದಿದ್ದರು. ಕೆಳಗಿಡ್ರಿ ಅಂಥೇಳಿ ಒಂದು ಇದರ ಮೇಲೆ ಕೂತ್ರಂತ. ಗೋಡೆ, ಒಂದು ಮೋಟು ಗೋಡೆ ಇಷ್ಟತ್ರ ಇತ್ತು. ಅದರ ಮೇಲೆ ಅವ್ರು ಕೂತರು. ಕೂತ ಕೂಡಲೇ ಗೋಡೆನೇ ಮೇಲೆ ಹಾರ್ಕೊಂಡು ಹೋಗ್ಲಿಕ್ಕೆ ಶುರು ಆಯಿತು. ಆ ಮಾಯಾ ಮಂತ್ರ ಎಲ್ಲ ನೋಡಿ ಬೇಡಪ್ಪ ಇವರು ಉಸಾಬರಿ ಅಂತ, ಇವರೇ ಮಾಯ ಆಗಲಿ ಅಂತ ವಿಜಯೇಂದ್ರರು ತಮ್ಮ ಮೇನೆಯನ್ನು ಕೆಳಗಿಡ್ರಿ ಅಂದ್ರಂತ. ಅವ್ರು ಅಂದ್ಕೊಂಡ್ರು ಇದನ್ನು ನೋಡಿ ಇವರು ಭಯಪಟ್ಟಿರ್ತಾರೆ ಅಂತ. ಶಿಷ್ಯರೆಲ್ಲ ದೂರ ಹೋಗ್ರಿ ಅಂದರೆ ಆ ಪಲ್ಲಕ್ಕಿನೇ ಮೇಲೆ ಹಾರ್ಲಿಕ್ಕೆ ಶುರು ಮಾಡಿ ಇವ್ರ ತಲೆ ಮೇಲೆ ನಿಂತ್ಕೊಂಡ್ಬಿಡ್ತದೆ. ಇವರಂದ್ರು ಗೋಡೆ ನಿಲ್ಲಪ್ಪ, ಮತ್ತು ತಲೆ ಮೇಲೆ ಅದೇನೋ ಬಿದ್ದಿತ್ತು ಅಂತ ಹೇಳಿ, ಓ ಸೇರಿಗೆ ಸವಾ ಸೇರು ನೀವು, ನೀವೆಲ್ಲದರಲ್ಲೂ ಇದ್ದೀರಿ, ಬನ್ರಿ ವಾಕ್ಯಾರ್ಥಕ್ಕೆ ಅಂತ. ಭಾರಿ ವಾಕ್ಯಾರ್ಥ ಆಗಿ ಆಮೇಲೆ ವಿಜಯೇಂದ್ರರ ಪಾಂಡಿತ್ಯಕ್ಕೆ ಸೋತು ಮನಸ್ಸೋತು. ತುಂಬ ಅದ್ಭುತವಾಗಿದೆ ನಿಮ್ಮ ಪಾಂಡಿತ್ಯ ಅಂಥೇಳಿ ಇಡೀ ಕುಂಭಕೋಣದ ಎಲ್ಲ ದೇವಸ್ಥಾನಗಳ ಅಧಿಕಾರ ನಿಮ್ಮದು ಅಂತ ಕೊಟ್ಟಂತಹ ಒಂದು ಅದ್ಭುತವಾದ ಘಟನೆ.